ಶ್ರೀಪಾದಂಗಳವರು ತಮ್ಮ ಎಲ್ಲ ಶಿಷ್ಯ ಪರಂಪರೆಯನ್ನು ಕೂಡ ಋಗ್ವೇದ ಹೇಗೆ ಮೂಲ ಕಾರಣನೋ ಹಾಗೆ ಸಾಮಗಾನವೆಂಬ ತಮ್ಮ ಮಾತಿನಿಂದ ಭಗವತ್ ತತ್ವವೆಂಬ ವೇದಗಳನ್ನ ತಿಳಿಸುವಂತಹ ಶಾಸ್ತ್ರಗಳನ್ನ ಅದರಲ್ಲಿ ತಿಳಿಸುವಂತಹ ಭಗವಂತನ ವಿಚಾರಗಳನ್ನ ಮೂಲ ವಿಷಯ ಹರಿಸರ್ವೋತ್ತಮತ್ವ ಜ್ಞಾನ ಆ ಜ್ಞಾನವನ್ನ ತಮ್ಮ ಶಿಷ್ಯರಿಗೆ ತಿಳಿಸಿ ಅವರನ್ನ ಭಗವಂತನಿಗೆ ಪ್ರೀತಿಯಾಗುವ ಹಾಗೆ ಮಾಡುತ್ತಾರೆ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಅಂತ ತಮ್ಮ ಸತ್ಯವರ ಪಾದುಕಾಸ್ತೋತ್ರದಲ್ಲಿ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಸತ್ಯವರರನ್ನು ಕೊಂಡಾಡ್ತಾರೆ. ಹೀಗೆ ನಾವು ಧರ್ಮವನ್ನ ಆಚರಣೆ ಮಾಡಬೇಕಾದರೆ ಹೇಗೆ ಆಚರಣೆ ಮಾಡಬೇಕು? ಅದು ಗುರುಗಳಿಗೆ ಪ್ರೀತವಾಗಬೇಕು. ಗುರುಗಳಿಗೆ ಪ್ರೀತಿ ಆಯಿತು ಅಂತಂದ್ರೆ ಅದು ಭಗವಂತನಿಗೆ ಪ್ರೀತಿ ಆದ ಹಾಗೆ ಇದು ಸಿದ್ಧ. ಯಾಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ಗದ್ಯದಲ್ಲಿ ಬರೀತಾರೆ, ನಾವು ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಯಾರು ಗುರುಗಳು? ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಮ್ಮ ಗುರುಗಳು ಅಂತಂದ್ರೆ ಮಹಾಗುರುಗಳು ಶ್ರೀಮದ್ ಜಗದ್ಗುರುಗಳು ಮಧ್ವಾಚಾರ್ಯರು. ಅವರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿದರೆ ಸಾಕು, ಅವರು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಮಗೆ ಅನುಗ್ರಹವನ್ನ ಮಾಡಿಸ್ತಾರೆ. ಏನಂ ದೀನಂ ದೂನಂ ಆತಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪಯ ಕರ್ತೃಣಾಂ ಅಂತ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರೀತಾರೆ. ಅಂದ್ರೆ ವಾಯುದೇವರಲ್ಲಿ ನಾವು ಮೊರೆ ಹೋದರೆ ಸಾಕು, ಅವರು ಭಗವಂತನ ಹತ್ರ ಹೋಗ್ತಾರೆ, ಸ್ವಾಮಿ ಇವ ನನ್ನ ಭಕ್ತ, ಇವನು ಏನೋ ಸ್ವಲ್ಪ ತಪ್ಪು ಮಾಡಿದ್ದಾನೆ, ಅದನ್ನ ಕ್ಷಮಿಸಿ ನೀನು ಇವನಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ವಾಯುದೇವರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಗುರುವಿನ ಗುರಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ ಹಾಗೆ ಗುರುಗಳು ನಮ್ಮ ಮೇಲೆ ಅನುಗ್ರಹವನ್ನ ಮಾಡಿದರೆ ಸಾಕು, ಭಗವಂತ ಆರಾಮಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆ ನಿಟ್ಟಿನಲ್ಲಿ ನಾವು ಗುರುಗಳ ಅನುಗ್ರಹವನ್ನ ಪಡೆಯಬೇಕು ಅಂತ ನಾವು ತಿಳಿಯೋಣ. ಸಮಯದ ಅಭಾವ, ಗುರುಗಳಿಗೆ ಸಂತೋಷ ಆಗುವುದು ಅದರಲ್ಲಿ ಏನೇ, ನಮಗೆ ಎಷ್ಟು ಸಮಯವನ್ನ ಕೊಡ್ತಾರೆ ಅಷ್ಟು ಸಮಯದಲ್ಲಿ ನಾವು ನಮ್ಮ ಎಲ್ಲ ಕೆಲಸಗಳನ್ನ ನಮ್ಮ ಕಾರ್ಯಗಳನ್ನ ನಾವು ಮಾಡಿದಾಗ ಗುರುಗಳಿಗೆ ಅದು ಪ್ರೀತವಾಗುತ್ತೆ. ಸಮಯ